ಹಲೋ ಎವ್ರಿವನ್, ನಾನು ನಾಗರತ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಇದು. ಕೆಲಸದವ್ರನ್ನ ಸ್ವಲ್ಪ ಬೇಗನೆ ಬರೋದಕ್ಕೆ ಹೇಳಿದೆ. ಅವರು ಅಷ್ಟೇ 5 o'clock ಅಷ್ಟರಲ್ಲೆಲ್ಲ ಬಂದು ಎಲ್ಲ ಕೆಲಸ ಎಲ್ಲ ಮಾಡಿಕೊಟ್ಬಿಟ್ಟು ಹೋದರು. ನಾನಿಲ್ಲಿ ಸೂಪರ್ ಡ್ರಿಂಕ್ನ ಕ್ಯೂಬ್ಸ್ ಫಾರ್ಮಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಇದರಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಾಯಿದೆ ನನಗೂ. ನಾನು ಆ್ಯಕ್ಚುಲಿ ಲೆಮನ್ನು ಮತ್ತು ಆರೆಂಜು ಇದರಲ್ಲೂ ಮಾಡ್ಕೊತಾ ಇದ್ದೆ. ಇದು ಒಂದು ಸಲ ಟ್ರೈ ಮಾಡಿದ್ದೀನಿ. ಸೊ ಇಂಥದ್ದೇ ಮತ್ತು ಇನ್ನೂ ಕೆಲವೊಂದು ಡ್ರಿಂಕ್ಸ್ ಏನಾದರೂ ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಕೆಲಸದವರೆಲ್ಲ ಹೋಗಿದ್ದಾದಮೇಲೆ ನಾನು ಸೂಪರ್ ಡ್ರಿಂಕ್ನ ಅದನ್ನೆಲ್ಲ ಕುಡಿದ್ಬಿಟ್ಟು ಹಾಗೆ ಸ್ನಾನಕ್ಕೆ ಹೋಗಿದ್ದೆ. ಸ್ನಾನ ಮುಗಿಸ್ಕೊಂಡು ರೆಡಿ ಆಗೋಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು. ಪಾಪು ಜೊತೆಗೆ ಕೆಳಗೆ ಬಂದೆ. ಹಾಗೆ ಪಾಪುನ ನಮ್ಮ ಅಬ್ಬಿ ಕೈಲಿ ಕೊಟ್ಬಿಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಕೆಳಗೆ ಹೋದೆ. ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡಿಲ್ಲ ಅಂದರೆ ಅವಳಿಗೆ ಸಮಾಧಾನನೇ ಇರಲ್ಲ. ಸೊ ಕೆಳಗೆ ಹೋಗಿ ರಂಗೋಲಿ ಎಲ್ಲ ಹಾಕ್ಕೊಂಡ್ವಿ. ನಮ್ಮ ಅತ್ತೆ ಹೆಲ್ಪ್ ಮಾಡಿದ್ರು ರಂಗೋಲಿ ಹಾಕ್ಕೋಬೇಕಾದ್ರೆ. ನೆಕ್ಸ್ಟು ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಇವತ್ತು ಹಬ್ಬ, ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಮನೆಯಲ್ಲಿ ಗ್ಯಾಸ್ ಸ್ಟವ್ಗೆಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ. ಸುಗ್ಗಿ ಹಬ್ಬ ಅಂತ ಕೂಡ ಹೇಳ್ತಾರೆ. ಸೊ ಮನೆಯಲ್ಲಿ ಎಲ್ಲ ಅಂದರೆ ರೈತರು ಏನೇ ಬೆಳೆದಿರ್ತಾರೆ ಅದೆಲ್ಲ ಇವಾಗ ಕೊಯ್ಲಾಗಿ ಕೈಗೆ ಬಂದಿರುತ್ತೆ ರೈತರಿಗೆ. ಸೊ ಹಾಗಾಗಿ ಸುಗ್ಗಿ ಹಬ್ಬನ ಮಾಡ್ತಾರೆ. ಎಲ್ರಿಗೂ ನಾನು ವಿಶಸ್ಸೇ ಮಾಡಿಲ್ಲ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನ ಮಾತಾಡಿ. ನಾನಿಲ್ಲಿ ಫಸ್ಟು ಗ್ಯಾಸ್ ಸ್ಟವ್ಗೆಲ್ಲ ಪೂಜೆ ಮಾಡಿಕೊಂಡು ಹಾಲನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ನಮ್ಮ ಮಾವ ಇದ್ದಾಗ ಹಬ್ಬ ತುಂಬ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ಅವಾಗ ನಮ್ಮ ಮಾವ ಕುರಿ ಎಲ್ಲ ಸಾಕಿದ್ರು. ಮನೆಯಲ್ಲಿ ಪೂಜೆ ಆಗಿದ ತಕ್ಷಣ ಕುರಿಗಳೆಲ್ಲ ತೊಳೆದು ಅದಕ್ಕೂ ಕಲರೆಲ್ಲ ಹಾಕಿ ತುಂಬ ಚೆನ್ನಾಗಿರ್ತಾಯಿತ್ತು. ಹಾಲು ಹೋಗಿ ಬಂದಿದ ತಕ್ಷಣ ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಹಾಗೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1.5 ಕಪ್ ಆಗೋಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ 1-2 ಗ್ಲಾಸ್ ಅಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ ನಾನು. ನಮ್ಮ ಮನೇಲಿ ತುಂಬ ಜನ ಇರೋದ್ರಿಂದ ಆಲ್ಮೋಸ್ಟ್ 7-8 ಜನ ಇದ್ದೀವಿ. ಸೊ ಹಾಗಾಗಿ ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಮಾಡ್ಕೋಬೋದು. ಹಾಗೆ ಕಬ್ಬು, ಗೆಣಸು, ಕಡಲೆಕಾಯಿ ಎಲ್ಲ ಬೇಯಿಸ್ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಹಿಂದಿನ ದಿನವೇ ನಾನು ನೈಟು ನೆನೆಸಿ ಇಟ್ಕೊಂಡಿದ್ದೆ. ಕಡಲೆಕಾಯಲ್ಲಿ ಮಣ್ಣು ಅದೆಲ್ಲ ಏನಿರುತ್ತೆ ನೀಟಾಗಿ ಹೋಗುತ್ತೆ ಅಂತ. ಸೊ ಆದಮೇಲೆ ಒಂದು ಸತಿ ತೊಳೆದ್ಬಿಟ್ಟು ವಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅವರೆಕಾಯಿ ಕೂಡ ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಔಷಧಿ ಎಲ್ಲ ಹೊಡೆದಿರ್ತಾರೆ. ಸೊ ಹಾಗಾಗಿ ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಆ ಕಡೆ ಕುಕ್ಕರಲ್ಲಿ ನಾನು ಆಗಲೇ ಹೆಸರುಬೇಳೆ ಮತ್ತು ಅಕ್ಕಿನ ಹುರಿದಿಟ್ಕೊಂಡಿರೋದನ್ನ ತೊಳೆದ್ಬಿಟ್ಟು ಅದಕ್ಕೂ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಲ್ಲನೂ ಕಡಲೆಕಾಯಿಗೆ ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೆ. ಗೆಣಸು ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಫುಲ್ಲು ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ಅರ್ಧ ಬೆಂದ ಮೇಲೆ ಗೆಣಸನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಬ್ಬನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ತುಳಸಿ ಸೊಪ್ಪನ್ನ ಹಾಕ್ತಾರೆ. ನನಗದು ಸಿಕ್ಕಿಲ್ಲ. ಅಂದರೆ ಮಾಮೂಲಿ ಮನೆ ಹತ್ರ ಇರೋ ತುಳಸಿ ಅಲ್ಲ, ಹೊಲದಲ್ಲೆಲ್ಲ ಬಂದಿರುತ್ತೆ ಆ ತುಳಸಿ, ಅದು ನನಗೆ ಸಿಕ್ಕಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹಾಕ್ಕೊಂಡಿಲ್ಲ. ಸೊ ಇವಾಗ ಫುಲ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ನಾನು. ಬೆಂದಿದ್ರೆ ಚೆಕ್ ಮಾಡಿ ಇಳಿಸ್ಕೊತಾ ಇದ್ದೀನಿ. ಪೂರ್ತಿ ಬೆಂದೋದ್ರೂ ಕೂಡ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಸೊ ಅದು ಬೆಂದಾದ್ಮೇಲೆ ಸೈಡಿಗೆ ಇಟ್ಕೊಂಡು ಇಲ್ಲಿ 2 ವಿಷಲ್ ಕೂಡ ಬಂದಿತ್ತು ಕುಕ್ಕರು. ತೆಗ್ದು ನೋಡ್ತಾ ಇದ್ದೀನಿ ಎಲ್ಲ ಬೆಂದಿದೆಯಾ ಅಂತ. ಫುಲ್ ಚೆನ್ನಾಗಿ ಬೆಂದಿತ್ತು. ಸೊ ಇವಾಗ ಸ್ಟ್ರೈಟ್ ಅವೇ ಫಸ್ಟು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಮತ್ತು ಗೋಡಂಬಿ, ದ್ರಾಕ್ಷಿ ಇವೆರಡನ್ನು ಫ್ರೈ ಮಾಡಿ ಇಟ್ಕೊಳ್ತೀನಿ ಫಸ್ಟು. ಅಂದರೆ ಗೋಡಂಬಿ ಹಾಕಿದಾಗ ಸಣ್ಣ ಫ್ಲೇಮ್ನಲ್ಲಿ ನೀವು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಪೊಂಗಲೇ ಆಗಲಿ ಯಾವುದೇ ಒಂದು ಸ್ವೀಟಲ್ಲಾಗಲಿ ಆ ಕ್ರಂಚಿನೆಸ್ ಜಾಸ್ತಿ ಹೊತ್ತು ಹಾಗೇ ಇರುತ್ತೆ. ತುಪ್ಪ ಅಥವಾ ಎಣ್ಣೆ ಕಾದಿದ ತಕ್ಷಣವೇ ಹಾಕ್ಬಿಟ್ರೆ ಬ್ರೌನ್ ಆಗಿಬಿಡುತ್ತೆ. ಸೊ ಅದು ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸ್ಲೋ ಫ್ಲೇಮಲ್ಲಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಹೊತ್ತಿರುತ್ತೆ. ನಾನು ಆಗಲೇ ಏನು ಹಾಲು ಕಾಯಿಸ್ಕೊಂಡಿದ್ದೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಪೊಂಗಲ್ಗೆ. ನಾನಿಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತು ಬೇಯಿಸಿಟ್ಕೊಂಡಿದ್ದೆನಲ್ಲ ಹೆಸರುಬೇಳೆ ಹಾಗೂ
ಅನ್ನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಇದಕ್ಕೆ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಜಾಸ್ತಿನೂ ಸ್ವೀಟು ಅಂದರೆ ಸಕ್ಕರೆನೂ ಅಷ್ಟೇ ಆಗಲಿ ಸ್ವಲ್ಪ ಹಾಕಿದ್ದೆ, ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸಾಕು ಅಷ್ಟೇ. ಅಂದರೆ ಈ ಸತಿ ಸ್ವಲ್ಪ ಜಾಸ್ತಿ ಸ್ವೀಟು ಕೂಡ ಆಗಿರಲಿಲ್ಲ, ಪೊಂಗಲ್ಲು ಮೀಡಿಯಮ್ ಆಗಿತ್ತು, ತಿನ್ನೋ ಅಷ್ಟು ಆಗಿತ್ತು. ಸೊ ಪೊಂಗಲ್ ಕೂಡ ರೆಡಿ ಆಯಿತು. ಹಾಗೆ ಇಲ್ಲಿ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆ ಸೈಡ್ ಕುಕ್ಕರಲ್ಲಿ ಆಲ್ರೆಡಿ ನಾನು ಲೋ ಫ್ಲೇಮ್ ಮಾಡಿಬಿಟ್ಟು ಅದನ್ನು ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೆ. ಸೊ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಜೀರಿಗೆ 1 ಸ್ಪೂನು, ಕಾಳುಮೆಣಸು 1 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದೇ ಒಂದು ಈರುಳ್ಳಿ, ಒಂದು 7-8 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ನಾನು. ಇದಿಷ್ಟು ಒಗ್ಗರಣೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಹಿಂಗು, ಈ ಎರಡನ್ನೂ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ನಾನು ಕುಕ್ಕರಿಗೆ ಹಾಕ್ಕೊತೀನಿ. ಏನು ನಾನು ಹೆಸ್ರುಬೇಳೆ ಮತ್ತು ಬೇಯಿಸ್ಕೊಂಡಿದ್ದು ಇನ್ನೂ ಸ್ವಲ್ಪ ಇತ್ತಲ್ಲ, ಸೊ ಅದ್ರ ಜೊತೆಗೇ ಮಿಕ್ಸ್ ಮಾಡ್ಕೊತೀನಿ ನಾನು. ಹಾಗೆ ನಿಮ್ಮ ಮನೇಲೂ ಹಬ್ಬದ ಅಡುಗೆಗಳು ಏನೇನು ಪ್ರಿಪೇರ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಈ ಹಬ್ಬಕ್ಕೆ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಹಾಗೆ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿದ್ವಿ. ಮಧ್ಯಾಹ್ನಕ್ಕೆ ಬಂದುಬಿಟ್ಟು ನಾನು ಲಂಚಿಗೆ ಇದ್ಕಿದ ಬೇಳೆಕಾಳು ಸಾಂಬಾರು ಮತ್ತು ರೈಸ್ ಮಾಡ್ಕೊಂಡಿದ್ದೆ. ನೈಟಿಗೆ ಇದ್ಕಿದ ಬೇಳೆ ಸಾಂಬಾರಿಗೆ ಪೂರಿ ಕೂಡ ಮಾಡ್ಕೊಂಡಿದ್ದೆ ನಾನು. ಸೊ ಇದು ನಮ್ಮ ಮನೆಯ ಹಬ್ಬದ ಅಡುಗೆಗಳು. ಸೊ ನಿಮ್ಮ ಮನೇಲಿ ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೊ ಎಲ್ಲ ಒಗ್ಗರಣೆ ಹಾಕಿದ್ದನ್ನು ಹಾಕ್ಬಿಟ್ಟು ಕುಕ್ಕರಿಗೆ ನೀರು ಹಾಕ್ಬಿಟ್ಟು ಅದ್ರ ಜೊತೆಗೆ ಅಂದರೆ ಏನು ಒಗ್ಗರಣೆ ಹಾಕಿದ್ನಲ್ಲ ಆ ಪಾತ್ರೆಗೆ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಸ್ಟಾರ್ಟಿಂಗು ನಾನು ಉಪ್ಪು ಹಾಕಿರಲಿಲ್ಲ, ಯಾಕಂದರೆ ಸ್ವೀಟ್ ಪೊಂಗಲ್ಗೂ ನಾನು ಇದರಲ್ಲೇ ತೊಗೊತಾ ಇದ್ದೆ, ಹಾಗಾಗಿ ನಾನು ಉಪ್ಪನ್ನು ಹಾಕಿರಲಿಲ್ಲ. ಸೊ ನಾಯಿ ಸೌಂಡ್ ಏನಿದು ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ನಾಯಿ ಸಾಕಿದ್ದಾರೆ. ಆ ನಾಯಿನ ಪಾಪ ಕೇಜಲ್ಲೇ ಇಟ್ಟಿರ್ತಾರೆ, ಯಾವಾಗಲೂ ಅದಕ್ಕೆ ಒಂದು ಕೇಜ್ ಮಾಡಿಬಿಟ್ಟಿರ್ತಾರೆ, ಅದರಲ್ಲೇ ಇಟ್ಟಿರ್ತಾರೆ. ಸೊ ಅದು ಯಾವಾಗಲೂ ಬಡ್ಕೋತಾನೆ ಇರುತ್ತೆ. ಸೊ ಇಗ್ನೋರ್ ಮಾಡಿ ಪ್ಲೀಸ್ ಆ ಸೌಂಡನ್ನು. ಸೊ ಇಲ್ಲಿ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯಿತು. ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ದ್ರಾಕ್ಷಿ ಗೋಡಂಬಿ ಏನು ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ದೇವ್ರ ಮನೇಲಿ ಇಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಎಳ್ಳು ಬೆಲ್ಲ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಸೊ ಪಾಪು ಇದ್ದಾಳೆ, ನಾನು ಯಾವಾಗಲೂ ಪಾಪು ರೀಸನ್ನ ಕೊಡೋದಕ್ಕಾಗಲ್ಲ, ಕೆಲಸ ಎಲ್ಲ ಸ್ವಲ್ಪ ಇತ್ತು. ಸೊ ಹಾಗಾಗಿ ರೆಡಿ ಮಾಡ್ಕೊಂಡಿರಲಿಲ್ಲ ನನ್ನ ಮನೇಲಿ, ಹೊರಗಡೆಯಿಂದನೇ ತೊಗೊಂಬಂದಿದ್ವಿ. ಸೊ ಎಲ್ಲರ ದೇವ್ರ ಮನೇಲಿ ಇಡೋದಕ್ಕೆ ಪೂಜೆಗೆ ಅಂದ್ಬಿಟ್ಟು ಎಲ್ಲ ಫಸ್ಟ್ ಸಪ್ರೇಟು ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ತೆಗ್ದು ದೇವ್ರ ಮನೇಲೆಲ್ಲ ಪೂಜೆಗೆ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಪೊಂಗಲ್ಲು ಟಿಫನ್ ಏನಿದೆ ಅದನ್ನು ರೆಡಿ ಮಾಡಿಬಿಟ್ಟು ನೈವೇದ್ಯಕ್ಕೂ ಬೇಕಲ್ಲ, ಸೊ ಹಾಗಾಗಿ ಎತ್ಕೊಂಡು ಫಸ್ಟ್ ದೇವರಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಸೊ ಫಸ್ಟು ನಂದು ಸ್ನಾನ ಆಗಿ ಪೂಜೆ ಎಲ್ಲ ಮಾಡಿಬಿಟ್ರೆ ಅದಾದಮೇಲೆ ನಿಧಾನಕ್ಕೆ ಮಾಡ್ಕೋಬೋದು, ಇಲ್ಲಾಂದರೆ ಮಕ್ಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿಯಾಗಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಮಾಡೋದಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟು ನಂದು ಏನಿದೆ ಕೆಲಸ ಮುಗಿಸ್ಕೊಂಬಿಟ್ಟೆ. ಒಂದು 8-9 ಓ ಕ್ಲಾಕ್ ಅಷ್ಟರಲ್ಲಿ ಮಕ್ಕಳು ಕೂಡ ಲೇಟಾಗಿ ಎದ್ದರು. ಆ ಟೈಮಿಗೆ ಸರಿ ಹೋಯಿತು. ಅವ್ರು ಎದ್ದಿದ ತಕ್ಷಣ ಅವ್ರಿಗೆ ಸ್ವಲ್ಪ ಟಿಫನ್ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಸ್ನಾನಕ್ಕೆ ಕರ್ಕೊಂಡೋಗಿ ರೆಡಿಯಾಗಿ ಎಲ್ಲರೂ ಬಂದು ಮತ್ತು ಮಕ್ಕಳು ನಾವು ಎಲ್ಲ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ಎಳ್ಳು ಬೆಲ್ಲ ಅದನ್ನೆಲ್ಲ ಇಟ್ಬಿಟ್ಟು
ನಮ್ಮ ಪಾಪುಗಂತೂ ಫುಲ್ ಖುಷಿಯಾಗಿಬಿಟ್ಟಿತ್ತು ಆ ರಂಗೋಲಿ ನೋಡಿಕೊಂಡು. ಒಬ್ಬಳೇ ಕೂತ್ಕೊಂಡಿದ್ದಾಳೆ, ನಾವು ಯಾರೂ ಏನೂ ಹಿಡ್ಕೊಂಡಿರಲಿಲ್ಲ. ಅವಳು ಒಬ್ಬಳೇ ಕೂತ್ಕೊಂಡು ಸೈಕಲಲ್ಲಿ ಹೋಗ್ಬೇಕಂತ ಬೇರೆ ತೋರಿಸ್ತಾ ಇದ್ಲು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹಬ್ಬ ನಮ್ಮ ಮನೇಲಿ ನಾನಿಷ್ಟೇ ಹಬ್ಬ ಮಾಡಿದ್ದು. ಸೊ ನೈಟು ಮಧ್ಯಾಹ್ನ ನಾನೇನು ಅಡುಗೆ ಮಾಡಿದ್ದು ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗೋಗಿತ್ತು. ಸೊ ಇವಾಗ ಸಂಜೆ ನೈಟ್ಗೆ ಪೂರಿ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.